ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗ್ತಾ ಇದೆ ಅಂತ ಸುದ್ದಿ ಬಂತು. ಇದು ಪಾರ್ಟ್ 1 ಮತ್ತೆ ಚಾಪ್ಟರ್ 1 ಅಲ್ಲಿ ಡಿಫರೆನ್ಸ್ ಏನು ಅಂತ ತಿಳ್ಕೊಬೇಕಾ? ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದು ಸೀಕ್ವೆಲ್ ಅಲ್ಲ, ಪ್ರೀಕ್ವೆಲ್. ನಾವು ಈ ಕಥೆಯನ್ನ ನೋಡೋದು ಕದಂಬ ಡೈನಸ್ಟಿಯ ಕಾಲಕ್ಕೆ. ಅಲ್ಲಿ ಪಂಜುರ್ಲಿ ದೈವ ಹಾಗೂ ಗೂಳಿಗ ದೈವರ ಮೂಲ ಕತೆ. 25 ಎಕರೆ ಪರ್ವತದ ಮೇಲೆ 50 ದಿನ ಶೂಟಿಂಗ್ ಮಾಡಿದ್ದಾರೆ. 500 ಜನ ಯೋಧರು ಹಾಗೂ 3000 ಜನ ಎಕ್ಸ್ಟ್ರಾಸ್. ಇಮ್ಯಾಜಿನ್ ಆ ಫೈಟಿಂಗ್ ಸೀನ್ ಹೆಂಗ್ ಯಾವ ಲೆವೆಲ್ಗೆ ಇರ್ಬೋದು ಅಂತ. ಕಾಂತಾರ ಮೂವಿ ಇಷ್ಟು ಕಮಾಲ್ ಇರುತ್ತೆ ಅಂದ್ರೆ ಪೋಸ್ಟರ್ ಅದ್ರಗಿನ ಧಮಾಲಾಗೆ ಮಾಡಬೇಕು. ಪೋಸ್ಟರ್ನಲ್ಲಿ ಇಷ್ಟು ಹಿಡನ್ ಜೆಮ್ಸ್ ಇದಾವೆ ಗೊತ್ತಾ, ಅದಕ್ಕೆ ದುರ್ಬಿನ್ ಹಾಕಿ ನೋಡಿದ್ರೆ ಅಷ್ಟೇ ಕಾಣುತ್ತೆ. ನಾನು ಹಚ್ಚಿದ್ದೀನಿ ಯಾಕಂದರೆ ನೀವು ಹಚ್ಚಬಾರ್ದು ಅಂತ. ಅದರಲ್ಲಿ ಎಷ್ಟೊಂದು ಹುಲಿಗಳು, ಜಿಂಕೆಗಳು, ಮತ್ತೆ ಎತ್ತಿನ ಗಾಡಿಗಳು, ಮತ್ತೆ ಸಮುದ್ರದ ಆಸ್ಪಾಸ್ ಫೈಟಿಂಗ್ ಸೀನ್ ಏನಾದ್ರೂ ಇದ್ರೂ ಇರ್ಬೋದು. ರಿಷಬ್ ಶೆಟ್ಟಿ ಅವರು ಈ ಮೂವಿಯಲ್ಲಿ ಒಂದು ನಾಗಸಾಧು ಆಗಿದ್ದಾರೆ. ಅದಕ್ಕೆ ಅವರು ಕಲರಿಪಟ್ಟು, ಸ್ವೋರ್ಡ್ ಫೈಟಿಂಗ್, ಹಾರ್ಸ್ ರೈಡಿಂಗ್ ಅಲ್ಲಿ ಟ್ರೈನಿಂಗ್ ಪಡ್ಕೊಂಡು ಪರಿಣಿತಿಯಾಗಿದ್ದಾರೆ. ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು, ಬೆಂಗಾಲಿ, ಮಲಯಾಳಂ ಈ 7 ಭಾಷೆಯಲ್ಲಿ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗ್ತಾ ಇದೆ. ಈಗ ಹೊಸ ಫೇಸಸ್ ಕೂಡ ಇದರಲ್ಲಿ ಪರಿಚಯ ಮಾಡಿದ್ದಾರೆ. ರುಕ್ಮಿಣಿ ವಸಂತ್ ಆಸ್ ಕನಕವತಿ and Gulshan Devaya stepping in as Kulashekara. ಕಾಂತಾರ ಚಾಪ್ಟರ್ 1 ಮ್ಯೂಸಿಕ್ ಕಂಪೋಸಿಷನ್ ಗೆ ಮತ್ತೆ ಕೈ ಜೋಡಿಸಿದ್ದಾರೆ ವರಾಹರೂಪಂ ಬಿ ಅಜನೀಶ್ ಲೋಕನಾಥ್. ಐ ಆಮ್ ಸೋ ಎಕ್ಸೈಟೆಡ್. ಈಗ ಮತ್ತೆ ಇನ್ನು ಎಷ್ಟು ಹಿಟ್ ಆಗುವಂತ ಸಾಂಗ್ ನ ಕಂಪೋಸಿಷನ್ ಮಾಡ್ತಿದ್ದಾರೋ ಏನೋ. ಐ ಕೆನಾಟ್ ವೇಟ್. ಕಾಂತಾರ ಚಾಪ್ಟರ್ 1 ಇದೊಂದು ಸಿಂಪಲ್ ಸಿನಿಮಾ ಅಲ್ಲ, ಇದೊಂದು ದೊಡ್ಡ ಪುರಾಣ. ಕಾಂತಾರ ಚಾಪ್ಟರ್ 1 ಗೆ ನೀವು ಎಕ್ಸೈಟೆಡ್ ಆಗಿದ್ದೀರಾ? ಎಸ್? ನೋ? Super excited. Let me know in the comments down below. See you guys in the next one. Till then, bye bye and take care.